ಸಂತೋಷ್ ಚಿತ್ರಮಂದಿರದಲ್ಲಿ. ಸಂತೋಷ್ ಹಾಗೆ ನರ್ತಕಿ 2 ಚಿತ್ರಮಂದಿರದಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಂಡ್ ಸಿನಿಮಾ ನೋಡೋದಕ್ಕೆ ಆಲ್ರೆಡಿ 5:15 ಫ್ಯಾನ್ಸ್ ಗಳು ಥಿಯೇಟರ್ ಮುಂದೆ ಬಂದಿದ್ದಾರೆ. 6 ಗಂಟೆ ಫಸ್ಟ್ ಶೋ. ಟಾಕ್ಸಿಕ್ ಮೂಲಕ ಯಶ್ ರವರನ್ನ 4.5 ವರ್ಷದ ನಂತರ ಭರ್ಜರಿಯಾಗಿ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ. ಒಂದಷ್ಟು ಜನ ಫ್ಯಾನ್ಸ್ ಬಂದಿದ್ದಾರೆ. ಎಷ್ಟು ಎಕ್ಸೈಟ್ ಆಗಿದ್ದಾರೆ ಟಾಕ್ಸಿಕ್ ಸಿನಿಮಾದ ಬಗ್ಗೆ, ಬನ್ನಿ ಅವರನ್ನ ಕೇಳೋಣ. ಹಾಯ್ ಸರ್. ನಮಸ್ತೆ. ಟಾಕ್ಸಿಕ್ ಮೂವಿ ನೋಡಕ್ ಬಂದಿದ್ದೀರಾ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬಾ ಖುಷಿ ಇದೆ. ಇದು ಒಬ್ಬ ಕನ್ನಡಿಗನ ಗೆಲುವು, ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಗೆಲುವು. ಇದು ಒಬ್ಬ ಕಂಡಕ್ಟರ್ ಮಗ ಇವತ್ತು ಗಾಂಧಿನಗರದಲ್ಲಿ ಕಟೌಟ್ ನಿಲ್ಲಿಸ್ತೀನಿ ಅಂತ ಬಂದಿದ್ದ. ಇವತ್ತು ವರ್ಲ್ಡ್ಗೆ ಕಟೌಟ್ ನಿಲ್ಲಿಸಿದ್ದೇನೆ. ಅದಕ್ಕಿಂತ ಖುಷಿ ಅನ್ಬೇಕು. ಇದು ಕನ್ನಡಿಗರ ಗೆಲುವು, ಒಬ್ಬ SSR ಗೆಲುವಲ್ಲ. ಈ ಸಿನಿಮಾ ಗೆದ್ರೆ ಕನ್ನಡ ಗೆದ್ದಂಗೆ, ಕನ್ನಡಿಗರು ನಾವು ಗೆದ್ದಂಗೆ. ನಾನು ಹೇಳಕ್ ಹೊರಟಿರೋದೇನಂದ್ರೆ, ಇವತ್ತು ನಮ್ಮ ಮನೆ ಮಗ ಏನು ಕನ್ನಡ ಇಂಡಸ್ಟ್ರಿನ ಪರಭಾಷೆದವರು ಏನೇನೋ ಒಂದು ತರ ನೋಡ್ತಾ ಇದ್ರು, ಇವತ್ತು ಕನ್ನಡ ಇಂಡಸ್ಟ್ರಿ ಏನಂತ ಒಳ್ಳೆ ತಿರ್ಗಂಗ್ ನೋಡಿದೇನಲ್ಲ, ಅದಕ್ಕಿಂತ ಖುಷಿ ನಮ್ಗೆ ಇನ್ನೇನ್ ಬೇಕು. ಪ್ರೀ ಬುಕಿಂಗ್ ಓಪನ್ ಆದಾಗಂತೂ ಎಲ್ಲಾ ಶೋಸ್ ಗಳು ಕೂಡ ಫುಲ್ ಆಗೋಯ್ತು. ಎಷ್ಟು ದಿನ ಮುಂಚೆ ನೀವು ಬುಕ್ ಮಾಡ್ಕೊಂಡ್ರಿ? ಅಂಡ್ ಇಲ್ಲಿ 3 ಥಿಯೇಟರ್ ಅಲ್ಲಿ ಬರ್ತಿದೆ ಅಂದ್ರೆ ನರ್ತಕಿ, ಸಂತೋಷ್, ಇಲ್ಲಿ ಮುಂದೆ ತ್ರಿವೇಣಿನೂ ಇದೆ, ಭೂಮಿಕಾ. ಅದೇ ಕಂಪ್ಲೀಟ್ ಗಾಂಧಿನಗರ KG ರೋಡ್ ನ ಎಲ್ಲಾ ಥಿಯೇಟರ್ ಗಳು ಟಾಕ್ಸಿಕ್ ಮಯ ಆಗಿರೋದು. ಎಷ್ಟು ಖುಷಿ ಇದೆ. ಎಷ್ಟು ದಿನ ಮುಂಚೆ ಟಿಕೆಟ್ ಬುಕ್ ಮಾಡಿದ್ರಿ? ಮೇಡಮ್, ನಾನು ಇದು ಓಪನ್ ಆದಾಗಿಂದ ಟ್ರೈ ಮಾಡ್ತಾನೆ ಇದ್ದೆ, ಬಟ್ ಸಿಕ್ತು ನನ್ಗೆ ಟಿಕೆಟ್. ಆದಷ್ಟು ಸಮಥಿಂಗ್ ಒಂದ್ ವಾರ ಆಯ್ತಾ, 21ಗೆ ನಾವು ಟ್ರೈ ಮಾಡಿ ಅವಾಗೆ ಬುಕ್ ಮಾಡಿದ್ವಿ. ಟ್ರೈ ಮಾಡ್ತಾ ಬಟ್ ಆದ್ರೆ ನಿಜ ಹೇಳ್ತೀನಿ ಮೇಡಮ್, ಇದು ಒಬ್ಬ ಮಿಡಲ್ ಕ್ಲಾಸಿನ ಗೆಲುವಲ್ಲ, ಒಬ್ಬ ಕನ್ನಡಿಗನ ಗೆಲುವು, ಒಬ್ಬ ಬಸ್ ಡ್ರೈವರ್ ಮಗನ ಗೆಲುವು. ಇವತ್ತು ನಾನು ಅವ್ರು ತುಂಬಾ ಇಂಟರ್ವ್ಯೂ ನೋಡಿದ್ದೀನಿ, ಯಾಕೆಂದ್ರೆ ನಾನು ಅಪ್ಪಟ ಡಿ ಬಾಸ್ ಅಭಿಮಾನಿ. ಇವತ್ತು ಜೋಡಿ ಅಂತೇಳಿ ನಮ್ಮ ಯಶವಂತಕ್ಕೆ ಸಪೋರ್ಟ್ ಮಾಡಕ್ ಬಂದಿದ್ದೀನಿ. ಯಾಕೆಂದ್ರೆ ಇದು ಒಬ್ಬ ಸ್ಟಾರ್ ವಾರ್ ಅಲ್ಲ, ಒಬ್ಬ ಕನ್ನಡಿಗನ ಗೆಲುವು. ಈ ಸಿನಿಮಾ ಇದು ಒಬ್ರು ಸತ್ತಲ್ಲ, ಕನ್ನಡಿಗರ ಸತ್ತು. ಈ ಸಿನಿಮಾ ಇವತ್ತೇನಾದ್ರೂ ಗೆತ್ತು ವರ್ಲ್ಡ್ ಅಂದ್ರೆ ಕನ್ನಡಿಗರ ಪ್ರತಿಯೊಬ್ಬರ ಮನೆ ಗೆಲುವಾಗುತ್ತೆ. ಇದು ನಾನು ಆಕ್ಚುಲಿ ತುಂಬಾ ಎಕ್ಸೈಟ್ ಆಗಿದ್ದೀನಿ ಮೇಡಮ್. ನಾನು ಆಕ್ಚುಲಿ ಬಂದು ಅಪ್ಪಡ ಕಿಚ್ಚ ಬಾಸ್ ಅಭಿಮಾನಿ. ಸೊ ನಾನು ಯಾವತ್ತೂ ಎಲ್ಲ ಅದೇ ನೋಡೋದು. ಇವತ್ತು ಬಂದು ಫಸ್ಟ್ ಟೈಮ್ ಬಂದು ನೋಡ್ತಾ ಇದೀನಿ ಇಲ್ಲಿ. ಸೊ 5 ಗಂಟೆಗೆ ಎದ್ದು ಬಂದಿರೋದು ಬಾಸ್ ಮೂವಿ ಅಂದ್ಬಿಟ್ಟು ನೆಕ್ಸ್ಟ್ ಇವ್ರಿಗೆ ಬಂದಿರೋದು, ನಾನು ಇನ್ಯಾರಿಗೂ ಬಂದಿಲ್ಲ. ಸೊ ಕನ್ನಡ ಫಿಲಂ ಏನಂದ್ರೆ ಎಲ್ಗೂ ತಗೊಂಡೋಗಿದ್ದಾರೆ ಆಲ್ರೆಡಿ. ಮತ್ತೆ ಒಂದೇ ಒಂದು ಸ್ಮಾಲ್ ನಾನು ಒಬ್ರು ಕೇಳಬೇಕಾಯ್ತು, ಜಗೇಶ್ ಸರ್ಗೆ. ಸೊ ಜಗೇಶ್ ಸರ್ ಏನ್ ಹೇಳ್ತಿದ್ರು ಅಂದ್ರೆ, ಕೆಲವೊಂದು ವಿಡಿಯೋದಲ್ಲಿ ಒಂದ್ ಶೋ ಹೇಳಿದ್ರು, ಹೋಗ್ರಿ ತಮಿಳ್ನಾಡಲ್ಲಿ ನಿಲ್ಸ್ರಿ, ನಮ್ ಕಟೌಟ್ ನಿಲ್ಸಿ, ಸಿನಿಮಾ ಹಾಕಿ, ಹೋಗಿ ಆಂಧ್ರಾಗ ಹೋಗಿ ಅಂತ. ಅಲ್ಲಿ ಮೀಸೈಗೆ ತಿರ್ಗಿಸೋರೆ ಮೇಡಮ್ ಕುತ್ಕೊಂಡು. ಇವತ್ತು ಅಲ್ಲೆಲ್ಲ ಹೋಗ್ಬಿಟ್ಟು ತಿರ್ಗೋರೆ. ನೀವು ನೆಕ್ಸ್ಟ್ ಹೋಗಿ ಜಗೇಶ್ ಸರ್ ಕೇಳಬೇಕು, ಏನ್ ಹಿಂಗಾಗಿದೆ ಏನ್ ಇವಾಗೆಲ್ಲ ಅದು ನಡೀತಾ ಇದೆ. ಆಕ್ಚುಲಿ ಖುಷಿ ಆಗ್ತಾ ಇದೆ. ಯೂಶಲ್ ಆಗಿ ಸ್ಟಾರ್ ವಾರ್ ಅಂತ ಹೇಳ್ತಾರೆ, ಒಬ್ರು ಫ್ಯಾನ್ಸ್ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ ಅಂತ ಹೇಳ್ತಾರೆ. ನೀವು ದರ್ಶನ್ ಅವರ ಅಭಿಮಾನಿ ಅಂದ್ರಿ, ನೀವು ಸುದೀಪ್ ಸರ್ ಅವರ ಅಭಿಮಾನಿ ಅಂದ್ರಿ, ಇಬ್ರು ಸೇರ್ಕೊಂಡು ಯಶ್ ಅವರ ಫಿಲಂ ನೋಡಕ್ ಬಂದಿದ್ರ. ಆಕ್ಚುಲಿ ಈ ರೀತಿಯ ಒಗ್ಗಟ್ಟು ತುಂಬಾ ಖುಷಿ ಆಗುತ್ತೆ ಮೇಡಮ್. ಇದು ಈ ಒಗ್ಗಟ್ಟು ಬೇಕು. ಈ ಒಗ್ಗಟ್ಟು ಇದ್ರೇನೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಕನಸು ಹೊತ್ಕೊಂಡು ಬಂದಿರೋರ್ಗೆ ಗೆಲುವು ಸಿಗುತ್ತೆ. ಬಟ್ ಇಲ್ಲಿ ಫ್ಯಾನ್ಸ್ ವಾರ್ ಬೇಡ. ಕನ್ನಡಿಗರು ಕನ್ನಡ ಸಿನಿಮಾ ಗೆಲ್ಸೋಣ. ಒಬ್ಬ ಕಂಡಕ್ಟರ್ ಮಗ ಗಾಂಧಿನಗರದಲ್ಲಿ ಕಟೌಟ್ ನಿಲ್ಲಿಸಿದೆ ಅಂತ ಬಂದ, ಇವತ್ತು ವರ್ಲ್ಡ್ಗೆ ಕಟೌಟ್ ನಿಲ್ಲಿಸಿದ್ದೇನೆ. ಇದು ಕನ್ನಡಿಗನ ಗೆಲುವು ಅಂತ ಹೇಳ್ತೀನಿ ಮೇಡಮ್. ನಮ್ಮ ಮಿನಿ ರಾಕಿ ಬಾಯ್ ಅವರ ಅಭಿಮಾನಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ರೀ ರಿಲೀಸ್ ದಿನ ಅಂತೂ ಹಬ್ಬ ಮಾಡಾಕ್ಬಿಟ್ಟಿದ್ರು. ಸೊ ಇವ್ರ ಹತ್ರ ನಾನು ಮಾತಾಡ್ಲೇಬೇಕು. ಏನ್ ಸಮಾಚಾರ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೀರಾ. ಇವಾಗ ಡೈಲಾಗ್ ಹೇಳಲೇಬೇಕು ನೀವು. ನಂಗೆ ಗೊತ್ತು ನೀವು ಡೈಲಾಗ್ ಕಲ್ತಿದ್ದೀರಾ ಅಂತ. ಮೇಡಮ್, ಓಪನ್ ಆಗಿ ಹೇಳ್ತಾ ಇದೀನಿ, ಕೆಲ್ಸ್ಕೊಳ್ಳಿ. ನಮ್ ಬಾಸ್ ಡೈಲಾಗು ಅವತ್ತೇ ಹೇಳ್ಬಿಟ್ಟಿದೀನಿ, ನಿಮ್ಗೆ ಗೊತ್ತದು, ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್. ನಾನು ಡೈಲಾಗ್ ಹಿಂಗ್ ಹೇಳ್ತೀನಂತ. ಒಂದೇ ಒಂದು ಮಾತು ಹೇಳ್ತೀನಿ, ಫಿಲಿಮ್ ಇನ್ನು ನೋಡಿಲ್ಲ, ನೋಡ್ಕೊಂಡ್ ಬನ್ನಿ ಮಾತಾಡ್ತೀನಿ. ಇವ್ರ ಹತ್ರ ಇಂಟರ್ವ್ಯೂ ಕೊಡ್ತೀನಿ. ಆದ್ರೆ ಸಿಂಪಲ್ ಆಗಿ ಒಂದೇ ಒಂದು ಡೈಲಾಗ್ ಹೇಳ್ತೀನಿ ನೋಡಿ. ಇಷ್ಟು ದಿನ ನಮ್ ಬಾಸ್ಗೆ ಅಟ್ಲೀಸ್ಟ್ ಕಾಂಪಿಟೇಷನ್ ಲಿಸ್ಟ್ ಅಲ್ಲಿ ಇದ್ರೆ ನೀವೆಲ್ಲ, ಇನ್ನು ಮುಂದೆ ಕಾಂಪಿಟೇಷನ್ ಲಿಸ್ಟ್ ಅಲ್ಲ, ಕಂಪ್ಯಾರಿಸನ್ ಲಿಸ್ಟ್ ಅಲ್ಲಿ ಕೂಡ ಇಲ್ಲ ನೀವೆಲ್ಲ ನಮ್ ಬಾಸ್ ಜೊತೆ. ಇವಾಗ ಟಾಕ್ಸಿಕ್ ಮೂವಿದು ಸಾಂಗ್ ರಿಲೀಸ್ ಆಗಿದೆ, ಡೈಲಾಗ್ ಕೂಡ ಬಂದಿದೆ. ಯಾವ ಡೈಲಾಗ್ ಇಷ್ಟ ಆಯ್ತು? ಆ ಡೈಲಾಗ್ ಹೇಳಂಗಿದ್ರೆ. ಟಾಕ್ಸಿಕ್ ಫಿಲಿಮ್ ನೋಡಾದ್ಮೇಲೆ ಡೈಲಾಗ್ ಕಲಿತೀನಿ. ಫಿಲಿಮ್ ಒಂದು ಡೈಲಾಗ್ ಅಂತೂ ಈಗ ಆಲ್ರೆಡಿ ಟ್ರೆಂಡ್ ಆಗಿದೆ. ಹುಡುಗಿರಿಗೆ ಲೈಕ್ ಆಗುತ್ತೆ ಎಲ್ಲ ಗೊತ್ತಿಲ್ಲ. ಇವ್ರು ಹೇಳಿದ್ರಲ್ಲ, ಆ ಡೈಲಾಗು ಕಂಪ್ಲೀಟ್ ಆಗಿ ಕಲ್ದ್ರೇನೆ ಚಂದ. ಡ್ಯಾಡಿ ಸೋಮ್ ಅನ್ನೋದಿದೆಯಲ್ಲ, ಆ ಡೈಲಾಗ್ ಫುಲ್ ಹೊಡೆದ್ರೆ ಚಂದ. ನಿಮ್ಗೆ ಗೊತ್ತು ನಾನು ಫುಲ್ ಹೊಡೆದ್ರೆ ಹೆಂಗ್ ಹೊಡಿತೀನಿ ಅಂತ. ಹುಡುಗಿರಿಗೆ ಅಂದ ಇದ್ರೆ ಚಂದ, ಆ ಅಂದನ ಮಾಡ್ಕೊಂಡ್ಬಿಟ್ರಿ ಹೆಂಗೆ ಕಂದ, ಎಷ್ಟ್ ತಗೊಂತೀಯ? ಇದೇ
ಖುಷಿನಲ್ಲಿ ಒಂದು ಇನ್ನೊಂದು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಡೈಲಾಗು. ಮೇಡಮ್ ಡೈಲಾಗ್ ಮಾತ್ರ ಮೇಡಮ್ ಚಿಂದಿ ಅವ್ರ ಡೈಲಾಗ್ ಒಂದೊಂದು ಡೈಲಾಗ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಮೇಡಮ್. ಅವ್ರ ಡೈಲಾಗ್ ಅವರು KGF 2 ಅಲ್ಲಿ ಬರೀ ಇಂಡಸ್ಟ್ರಿಗೆ ಅಲ್ಲವ್ರೆ. ಹೊಡೀರಿ ಮತ್ತೆ ಹೇಳ್ತೀನಿ KGF 2 ಅಲ್ಲಿ ಇನ್ನೊಂದು ಡೈಲಾಗ್ ಇಂಡಸ್ಟ್ರಿಗೆ ಹೊಡೆದವ್ರೆ. ನಾನು ಹೇಳ್ತೀನಿ ನೀವೆಲ್ಲ ಗೆನ್ಸ್ಕೀಲಿ, ನಿಮ್ಮ ಅಪ್ತಿರೆಲ್ಲ ಸಖತ್ತಾಗಿ ಮಾಡೋರೆ, ಆದ್ರೆ ನನ್ನ ಕಾಲದಲ್ಲಿ ಉಡ್ಸ್ಬಿಟ್ರು. ಯಾವ ಡೈಲಾಗ್ ಬೇಡ ಮೇಡಮ್? ರಾಮಾಚಾರಿದ್ ಬೇಕಾ KGF 2 ಬೇಕಾ? ನೀವ್ ಹೇಳಿ ಯಾವ ನಿಮ್ ಖುಷಿ? ತುಂಬಾ ಖುಷಿ ಇದೆ. ಇದು ಒಬ್ಬ ಕನ್ನಡಿಗನ ಗೆಲುವು, ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಗೆಲುವು. ಇದು ಒಬ್ಬ ಕಂಡಕ್ಟರ್ ಮಗ ಇವತ್ತು ಗಾಂಧಿನಗರದಲ್ಲಿ ಕಟೌಟರ್ ನಿಲ್ಲಿಸ್ತೀನಿ ಅಂತ ಬಂದಿದ್ದ, ಇವತ್ತು ಒಳ್ಳೆಗೆ ಕಟೌಟರ್ ನಿಲ್ಸಿದ್ದೇನೆ. ಅದಕ್ಕಿಂತ ಖುಷಿ ಅನ್ಬೇಕು. ಇದು ಕನ್ನಡಿಗರ ಗೆಲುವು, ಒಬ್ಬ SSR ಗೆಲುವಲ್ಲ. ಈ ಸಿನಿಮಾ ಗೆದ್ರೆ ಕನ್ನಡ ಗೆದ್ದಂಗೆ, ಕನ್ನಡಿಗರು ನಾವು ಗೆದ್ದಂಗೆ. ನಾನು ಹೇಳಕ್ ಹೊರಟಿರೋದೇನಂದ್ರೆ, ಇವತ್ತು ನಮ್ಮ ಮನೆ ಮಗ ಏನು ಕನ್ನಡ ಇಂಡಸ್ಟ್ರಿನ ಪರಭಾಷೆದವರು ಏನೇನೋ ಒಂದು ತರ ನೋಡ್ತಾ ಇದ್ರು, ಇವತ್ತು ಕನ್ನಡ ಇಂಡಸ್ಟ್ರಿ ಏನಂತ ಒಳ್ಳೆ ತಿರ್ಗಂಗ್ ನೋಡಿದ್ದೇನಲ್ಲ, ಅದಕ್ಕಿಂತ ಖುಷಿ ನಮ್ಗೆ ಇನ್ನೇನ್ ಬೇಕು. ಈಗ ಪ್ರೀ ಬುಕಿಂಗ್ ಓಪನ್ ಆದಾಗಂತೂ ಎಲ್ಲಾ ಶೋಸ್ಗಳು ಕೂಡ ಫುಲ್ ಆಗೋಯ್ತು. ಎಷ್ಟು ದಿನ ಮುಂಚೆ ನೀವು ಬುಕ್ ಮಾಡ್ಕೊಂಡ್ರಿ? ಅಂಡ್ ಇಲ್ಲಿ 3 ಥಿಯೇಟರ್ ಅಲ್ಲಿ ಬರ್ತಿದೆ ಅಂದ್ರೆ ನರ್ತಕಿ, ಸಂತೋಷ್, ಇಲ್ಲಿ ಮುಂದೆ ತ್ರಿವೇಣಿನೂ ಇದೆ, ಭೂಮಿಕಾ. ಅದೇ ಕಂಪ್ಲೀಟ್ ಗಾಂಧಿನಗರ KG ರೋಡ್ ನ ಎಲ್ಲಾ ಥಿಯೇಟರ್ಗಳು ಟಾಕ್ಸಿಕ್ ಮೈ ಆಗಿರೋದು. ಎಷ್ಟು ಖುಷಿ ಇದೆ. ಎಷ್ಟು ದಿನ ಮುಂಚೆ ಟಿಕೆಟ್ ಬುಕ್ ಮಾಡಿದ್ರಿ? ಮೇಡಮ್, ನಾನು ಇದು ಓಪನ್ ಆದಾಗಿಂದ ಟ್ರೈ ಮಾಡ್ತಾನೆ ಇದ್ದೆ, ಬಟ್ ಸಿಕ್ತು ನನ್ಗೆ ಟಿಕೆಟ್. ಆದಷ್ಟು ಸಮಥಿಂಗ್ ಒಂದ್ ವಾರ ಆಯ್ತಾ, 21ಗೆ ನಾವು ಟ್ರೈ ಮಾಡಿ ಅವಾಗೆ ಬುಕ್ ಮಾಡಿದ್ವಿ. ಟ್ರೈ ಮಾಡ್ತಾ ಬಟ್ ಆದ್ರೆ ನಿಜ ಹೇಳ್ತೀನಿ ಮೇಡಮ್, ಇದು ಒಬ್ಬ ಮಿಡಲ್ ಕ್ಲಾಸಿನ ಗೆಲುವಲ್ಲ, ಒಬ್ಬ ಕನ್ನಡಿಗನ ಗೆಲುವು, ಒಬ್ಬ ಬಸ್ ಡ್ರೈವರ್ ಮಗನ ಗೆಲುವು. ಇವತ್ತು ನಾನು ಅವ್ರು ತುಂಬಾ ಇಂಟರ್ವ್ಯೂ ನೋಡಿದ್ದೀನಿ, ಯಾಕೆಂದ್ರೆ ನಾನು ಅಪ್ಪಟ ಡಿ.ಬಾಸ್ ಅಭಿಮಾನಿ. ಇವತ್ತು ಜೋಡಿ ಅಂತೇಳಿ ನಮ್ಮ ಯಶವಂತಕ್ಕೆ ಸಪೋರ್ಟ್ ಮಾಡಕ್ ಬಂದಿದ್ದೀನಿ. ಯಾಕೆಂದ್ರೆ ಇದು ಒಬ್ಬ ಸ್ಟಾರ್ ವಾರ್ ಅಲ್ಲ, ಒಬ್ಬ ಕನ್ನಡಿಗನ ಗೆಲುವು. ಈ ಸಿನಿಮಾ ಇದು ಒಬ್ರು ಸತ್ತಲ್ಲ, ಕನ್ನಡಿಗರ ಸತ್ತು. ಈ ಸಿನಿಮಾ ಇವತ್ತೇನಾದ್ರೂ ಗೆತ್ತು ವರ್ಲ್ಡಲ್ಲಿ ಅಂದ್ರೆ ಕನ್ನಡಿಗರ ಪ್ರತಿಯೊಬ್ಬರ ಮನೆ ಗೆಲುವಾಗುತ್ತೆ. ಇದು ನಾನು ಆಕ್ಚುಲಿ ತುಂಬಾ ಎಕ್ಸೈಟ್ ಆಗಿದ್ದೀನಿ ಮೇಡಮ್. ನಾನು ಆಕ್ಚುಲಿ ಬಂದು ಅಪ್ಪಡ ಕಿಚ್ಚ ಬಾಸ್ ಅಭಿಮಾನಿ. ಸೊ ನಾನು ಯಾವತ್ತೂ ಎಲ್ಲ ಅದೇ ನೋಡೋದು. ಇವತ್ತು ಬಂದು ಫಸ್ಟ್ ಟೈಮ್ ಬಂದು ನೋಡ್ತಾ ಇದೀನಿ ಇಲ್ಲಿ. ಸೊ 5 ಗಂಟೆಗೆ ಎದ್ದು ಬಂದಿರೋದು ಬಾಸ್ ಮೂವಿ ಅಂದ್ಬಿಟ್ಟು ನೆಕ್ಸ್ಟ್ ಇವ್ರಿಗೇನೆ ಬಂದಿರೋದು, ನಾನು ಇನ್ಯಾರಿಗೂ ಬಂದಿಲ್ಲ. ಸೊ ಕನ್ನಡ ಫಿಲಮ್ ಏನಂದ್ರೆ ಎಲ್ಗೂ ತಗೊಂಡೋಗಿದ್ದಾರೆ ಆಲ್ರೆಡಿ. ಮತ್ತೆ ಒಂದೇ ಒಂದು ಸ್ಮಾಲ್ ನಾನು ಒಬ್ರು ಕೇಳಬೇಕಾಯ್ತು, ಜಗೇಶ್ ಸರ್ಗೆ. ಸೊ ಜಗೇಶ್ ಸರ್ ಏನ್ ಹೇಳ್ತಿದ್ರು ಅಂದ್ರೆ, ಕೆಲವೊಂದು ವಿಡಿಯೋದಲ್ಲಿ ಒಂದ್ ಶೋಲ್ ಹೇಳಿದ್ರು, ಹೋಗ್ರಿ ತಮಿಳ್ನಾಡಲ್ಲಿ ನಿಲ್ಸ್ರಿ, ನಮ್ ಕಟೌಟ್ರಿ ನಿಲ್ಸಿ, ಸಿನಿಮಾ ಹಾಕಿ, ಹೋಗಿ ಆಂಧ್ರಾಗ ಹೋಗಿ ಅಂತ. ಅಲ್ಲಿ ಮೀಸೆ ತಿರ್ಗಿಸೋರೆ ಮೇಡಮ್ ಕುತ್ಕೊಂಡು. ಇವತ್ತು ಅಲ್ಲೆಲ್ಲ ಹೋಗ್ಬಿಟ್ಟು ತಿರ್ಗೋರೆ. ನೀವು ನೆಕ್ಸ್ಟ್ ಹೋಗಿ ಜಗೇಶ್ ಸರ್ ಕೇಳಬೇಕು, ಏನ್ ಹಿಂಗಾಗಿದೆ ಏನ್ ಇವಾಗೆಲ್ಲ ಅದು ನಡೀತಾ ಇದೆ. ನಮಗೆ ಆಕ್ಚುಲಿ ಖುಷಿ ಆಗ್ತಾ ಇದೆ. ಯೂಶಲ್ ಆಗಿ ಸ್ಟಾರ್ ವಾರ್ ಅಂತ ಹೇಳ್ತಾರೆ, ಒಬ್ರು ಫ್ಯಾನ್ಸ್ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ ಅಂತ ಹೇಳ್ತಾರೆ. ನೀವು ದರ್ಶನ್ ಅವರ ಅಭಿಮಾನಿ ಅಂದ್ರಿ, ನೀವು ಸುದೀಪ್ ಸರ್ ಅವರ ಅಭಿಮಾನಿ ಅಂದ್ರಿ, ಇಬ್ರು ಸೇರ್ಕೊಂಡು ಯಶ್ ಅವರ ಫಿಲಂ ನೋಡಕ್ ಬಂದಿದ್ರ. ಆಕ್ಚುಲಿ ಈ ರೀತಿಯ ಒಗ್ಗಟ್ಟು ತುಂಬಾ ಖುಷಿ ಆಗುತ್ತೆ. ಮೇಡಮ್, ಇದು ಈ ಒಗ್ಗಟ್ಟು ಬೇಕು. ಈ ಒಗ್ಗಟ್ಟು ಇದ್ರೇನೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಕನಸು ಹೊತ್ಕೊಂಡು ಬಂದಿರೋರ್ಗೆ ಗೆಲುವು ಸಿಗುತ್ತೆ. ಬಟ್ ಇಲ್ಲಿ ಫ್ಯಾನ್ಸ್ ವಾರ್ ಬೇಡ. ಕನ್ನಡಿಗರು ಕನ್ನಡ ಸಿನಿಮಾ ಗೆಲ್ಸೋಣ. ಒಬ್ಬ ಕಂಡಕ್ಟರ್ ಮಗ ಗಾಂಧಿನಗರದಲ್ಲಿ ಕಟೌಟ್ ನಿಲ್ಸಿದೆ ಅಂತ ಬಂದ, ಇವತ್ತು ಒಳ್ಳೆಗೆ ಕಟೌಟ್ ನಿಲ್ಸಿದ್ದೇನೆ. ಇದು ಕನ್ನಡಿಗನ ಗೆಲುವು ಅಂತ ಹೇಳ್ತೀನಿ ಮೇಡಮ್. ನಮ್ಮ ಮಿನಿ ರಾಕಿ ಬಾಯ್ ಅವರ ಅಭಿಮಾನಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ರಿಲೀಸ್ ದಿನ ಅಂತೂ ಹಬ್ಬ ಮಾಡಾಕ್ಬಿಟ್ಟಿದ್ರು. ಸೊ ಇವ್ರ ಹತ್ರ ನಾನು ಮಾತಾಡ್ಲೇಬೇಕು. ಏನ್ ಸಮಾಚಾರ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೀರಾ, ಇವಾಗ ಡೈಲಾಗ್ ಹೇಳಲೇಬೇಕು ನೀವು. ನಂಗೆ ಗೊತ್ತು ನೀವು ಡೈಲಾಗ್ ಕಲ್ತಿದ್ದೀರಾ ಅಂತ. ಮೇಡಮ್ ಓಪನ್ ಆಗಿ ಹೇಳ್ತಾ ಇದೀನಿ, ಕೆಲ್ಸ್ಕೊಳ್ಳಿ. ನಮ್ ಬಾಸ್ ಡೈಲಾಗು ಅವತ್ತೇ ಹೇಳ್ಬಿಟ್ಟಿದೀನಿ, ನಿಮ್ಗೆ ಗೊತ್ತದು, ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ನಾನು ಡೈಲಾಗ್ ಹಿಂಗ್ ಹೇಳ್ತೀನಿ ಅಂತ. ಒಂದೇ ಒಂದು ಮಾತು ಹೇಳ್ತೀನಿ, ಫಿಲಿಮ್ ನೀವು ನೋಡಿಲ್ಲ, ನೋಡ್ಕೊಂಡ್ ಬಂದು ಮಾತಾಡ್ತೀನಿ, ಇವ್ರ ಹತ್ರ ಇಂಟರ್ವ್ಯೂ ಕೊಡ್ತೀನಿ. ಅದೇ ಸಿಂಪಲ್ ಆಗಿ ಒಂದೇ ಒಂದು ಡೈಲಾಗ್ ಹೇಳ್ತೀನಿ ನೋಡಿ. ಇಷ್ಟು ದಿನ ನಮ್ ಬಾಸ್ಗೆ ಅಟ್ಲೀಸ್ಟ್ ಕಾಂಪಿಟೇಷನ್ ಲಿಸ್ಟ್ ಅಲ್ಲಿ ಇದ್ರೆ ನೀವೆಲ್ಲ, ಇನ್ನು ಮುಂದೆ ಕಾಂಪಿಟೇಷನ್ ಲಿಸ್ಟ್ ಅಲ್ಲ, ಕಂಪ್ಯಾರಿಸನ್ ಲಿಸ್ಟ್ ಅಲ್ಲಿ ಕೂಡ ಇಲ್ಲ ನೀವೆಲ್ಲ ನಮ್ ಬಾಸ್ ಜೊತೆ. ಇವಾಗ ಟಾಕ್ಸಿಕ್ ಮೂವಿದು ಸಾಂಗ್ ರಿಲೀಸ್ ಆಗಿದೆ, ಡೈಲಾಗ್ ಕೂಡ ಬಂದಿದೆ. ಯಾವ ಡೈಲಾಗ್ ಇಷ್ಟ ಆಯ್ತು? ಆ ಡೈಲಾಗ್ ಹೇಳಂಗಿದ್ರೆ. ಟಾಕ್ಸಿಕ್ ಫಿಲಿಮ್ ನೋಡಾದ್ಮೇಲೆ ಡೈಲಾಗ್ ಕಲಿತೀನಿ. ಫಿಲಿಮ್ ಒಂದು ಡೈಲಾಗ್ ಅಂತೂ ಈಗ ಆಲ್ರೆಡಿ ಟ್ರೆಂಡ್ ಆಗಿದೆ. ಹುಡುಗಿರಿಗೆ ಲೈಕ್ ಆಗುತ್ತೆ ಎಲ್ಲ ಗೊತ್ತಿಲ್ಲ, ಇವ್ರು ಹೇಳಿದ್ರಲ್ಲ ಆ ಡೈಲಾಗು ಕಂಪ್ಲೀಟ್ ಆಗಿ ಕಲ್ದ್ರೇನೆ ಚಂದ. ಡ್ಯಾಡಿ ಸೋಮ್ ಅನ್ನೋದಿದೆಯಲ್ಲ, ಆ ಡೈಲಾಗ್ ಫುಲ್ ಹೊಡೆದ್ರೆ ಚಂದ. ನಿಮ್ಗೆ ಗೊತ್ತು ನಾನು ಫುಲ್ ಹೊಡೆದ್ರೆ ಹೆಂಗ್ ಹೊಡಿತೀನಿ ಅಂತ.
ಹುಡುಗಿರಿಗೆ ಅಂದ ಇದ್ರೆ ಚಂದ, ಆ ಅಂದನ ಐದ ಮಾಡ್ಕೊಂಡ್ಬಿಟ್ರಿ ಹೆಂಗೆ ಕಂದ, ಎಷ್ಟ್ ತಗೊಂತೀಯ? ಸೊ ಇದೇ ಖುಷಿನಲ್ಲಿ ಒಂದು ಇನ್ನೊಂದು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಡೈಲಾಗ್. ಮೇಡಮ್ ಡೈಲಾಗ್ ಮಾತ್ರ ಮೇಡಮ್ ಚಿಂದಿ ಅವ್ರ ಡೈಲಾಗ್, ಒಂದೊಂದು ಡೈಲಾಗ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಮೇಡಮ್. ಅವ್ರ ಡೈಲಾಗ್ ಅವರು KGF 2 ಅಲ್ಲಿ ಬರೀ ಇಂಡಸ್ಟ್ರಿಗೆ ಅಲ್ಲವ್ರೆ. ಹೊಡೀರಿ ಮತ್ತೆ ಹೇಳ್ತೀನಿ, KGF 2 ಅಲ್ಲಿ ಇನ್ನೊಂದು ಡೈಲಾಗ್ ಇಂಡಸ್ಟ್ರಿಗೆ ಹೊಡೆದವ್ರೆ. ನಾನು ಆಳ್ತೀನಿ, ನೀವೆಲ್ಲ ಗೆನ್ಸ್ಕಿಲಿ, ನಿಮ್ಮ ಅಪ್ತಿರೆಲ್ಲ ಸಖತ್ತಾಗಿ ಮಾಡೋರೆ, ಆದ್ರೆ ನನ್ನ ಕಾಲದಲ್ಲಿ ಉಡ್ಸ್ಬಿಟ್ರು. ಯಾವ ಡೈಲಾಗ್ ಬೇಡಕ್ ಮೇಡಮ್? ರಾಮಾಚಾರಿದ್ ಬೇಕಾ KGF 2 ಬೇಕಾ? ನೀವ್ ಹೇಳಿ, ಯಾವ ನಿಮ್ ಖುಷಿ